ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಅಧ್ಯಾಯ ಇವತ್ತು ಮುಗಿದಿದೆ. ಮತ್ತೆ ಕನ್ನಡ ಚಿತ್ರರಂಗದ ಮಾತೃ ಸ್ವರೂಪ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಾತೃ ಸ್ವರೂಪರಾದಂಥ ಸರೋಜಮ್ಮ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಯಾವಾಗಲೂ ಈ ಒಂದು ಪದ ತುಂಬಲಾರದ ಒಂದು ನಷ್ಟ ಅನ್ನೋ ಒಂದು ಪದ ಉಪಯೋಗಿಸ್ತಾರೆ ಎಲ್ಲರೂ. ಆದರೆ ಅದಕ್ಕೆ ನಿಜವಾದ ಅರ್ಥ ಅನ್ನೋದು ಸರೋಜಮ್ಮನಂಥವ್ರು ನಮ್ಮನ್ನು ಅಗಲಿದಾಗ ಅದು ನಮಗೆ ಭಾಸವಾಗುತ್ತೆ. ಅವರ ನಟನೆ ಬಗ್ಗೆ ಮಾತಾಡಬೇಕಾ ಅಥವಾ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕಾ, ಎಲ್ಲದರಲ್ಲೂ ನೋಡಿ ಯಾವುದರಲ್ಲೂ ಅವರು ಶಿ ಈಸ್ ಲೈಕ್ ಎ ಕಂಪ್ಲೀಟ್ ಪರ್ಸನ್. ನಮಗೆ ತುಂಬ ಹತ್ತಿರವಾದಂಥವರು. ಸ್ವಲ್ಪ ವರ್ಷಗಳ ಹಿಂದೆ ಅವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದೀನಿ ತಮಿಳ್ ಸಿನಿಮಾಲಿ. ಅದು ಬಿಟ್ಟರೆ ನಮ್ಮ ಫ್ಯಾಮಿಲಿಗೆ, ನನ್ನ ಮಕ್ಕಳಿಗೆ ಅವರು ಅಂದ್ರೆ ಪ್ರಾಣ, ನನ್ನ ಹೆಂಡತಿಗೆ ಅವರು ಅಂದ್ರೆ ಪ್ರಾಣ. ಅಷ್ಟೊಂದು ಯಾಕೆ ನಮ್ಗೆ ಅಷ್ಟೊಂದು ಇಷ್ಟ ಅಂತಂದರೆ ಅವರ ವ್ಯಕ್ತಿತ್ವ. ಒಂದು ಸ್ವಲ್ಪನೂ ಎಂತೆಂಥ ಆ್ಯಕ್ಟ್ರೆಸ್ಗಳ ಜೊತೆ ಅವರು ವರ್ಕ್ ಮಾಡಿದ್ರು. ಇಲ್ಲಿ ಕನ್ನಡದಲ್ಲಿ ರಾಜ್ಕುಮಾರ್ ಅವರು, ಕಲ್ಯಾಣ್ ಕುಮಾರ್ ಅವರು, ತಮಿಳಲ್ಲಿ ಶಿವಾಜಿ ಗಣೇಶನ್ ಅವರು, MGR ಅವರು, NTR ಅವರು, ಡಿ ರಾಮರಾವ್ ಅವರು, ನಾಗೇಶ್ವರ, ಎಂತೆಂಥ ದೊಡ್ಡ ದಿಗ್ಗಜರ ಜೊತೆಲೆಲ್ಲ ಅವರು ಆ್ಯಕ್ಟ್ ಮಾಡಿದಂಥ ಒಂದು ಮಹಾನ್ ಕಲಾವಿದೆ. ಆ ಒಂದು ಗರ್ವ ಅನ್ನೋದು ಒಂದಿಷ್ಟು ಕಿಂಚಿತ್ತು ಅವ್ರಿಗಿರಲಿಲ್ಲ. ಅವರ ಒಂದು ಮುಗ್ಧತೆನ ಕೊನೆಯವರೆಗೂ ಅದು ಹಂಗೆ ಅವರ ಮುಗ್ಧತೆ ಅವರಲ್ಲಿತ್ತು. ಅದರಿಂದಲೇ ಪ್ರತಿಯೊಬ್ಬರು ಅವ್ರನ್ನ ಅಷ್ಟೊಂದು ಪ್ರೀತಿಸೋದಕ್ಕೆ ಕಾರಣ ಇದೆ. ಸೊ ನಮಗೆ ಈ ವಿಚಾರ ಕೇಳಿದಾಗ ಇದು ಹೇಗೆ ಬಂದು ತಕ್ಷಣಕ್ಕೆ ಸರೋಜಮ್ಮ ಅವರು ಇಲ್ಲ ಅಂತ ಒಂದು ವಿಚಾರ ಗೊತ್ತಾದ ತಕ್ಷಣ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಕೂಡ ಗೊತ್ತಾಗಲಿಲ್ಲ. ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇದ್ವಿ. ಅಷ್ಟು ಜೀರ್ಣಿಸ್ಕೊಳ್ಳೋಕೆ ಆಗದಿರೋಷ್ಟು ಒಂದು ಸತ್ಯ ಆಗೋಯ್ತು ಇವತ್ತಿದು. ಸೊ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಮಾತಾಡ್ತಾನೆ ಇರಬೇಕು. ಯಾವಾಗ ನಾನು ಇರೋದು ಚೆನ್ನೈಲಿ ಆಗಿರೋದ್ರಿಂದ ಚೆನ್ನೈಗೆ ಯಾವಾಗ ಬಂದ್ರೂ ಬಂದುಬಿಡೋರು. ನಾನು ಹೋಗಿ ಅವ್ರು ಎಲ್ಲಿರ್ತಾರೋ ಅವ್ರನ್ನೂ ಕರ್ಕೊಂಡು ಬಂದು ನಮ್ಮ ಮನೇಲಿ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಮಗನೇ ಅಂತ ಬಾಯಿ ತುಂಬ ಕರೆದು ಮಾತಾಡೋರು. ಸೊ ಅವ್ರನ್ನ ನೋಡಿದಾಗೆಲ್ಲ ನನಗೆ ನಮ್ಮ ತಾಯಿನ ನೋಡಿದಷ್ಟೇ ನನಗೆ ಅಷ್ಟೇ ಈಕ್ವಲಿ ತೃಪ್ತಿ ಆಗ್ತಾಯಿತ್ತು. ತುಂಬ ಅವ್ರ ಹತ್ರ ತಮಾಷೆ ಮಾಡ್ತಿದ್ದೆ. ಬರೀ ಅವರು ಆರ್ಟಿಸ್ಟ್ ಮಾತ್ರ ಆಗಿರಲಿಲ್ಲ, ಅವರಲ್ಲಿ ಎಷ್ಟೋ ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋದು ಆ ಒಂದು ಮನಸ್ತತ್ವ ಅನ್ನೋದು ಇದೆಯಲ್ಲ, ಅದು ತುಂಬ ವಿರಳವಾದ ಒಂದು ಕಾಂಬಿನೇಷನ್. ಅಮ್ಮ ತುಂಬ ರೇರ್ ಕಾಂಬಿನೇಷನ್. ಅವರು ಅಷ್ಟೊಂದು ಸರಳತೆ. ಅವರ ಗುಣಗಾನ ಮಾಡಬೇಕು ಅಂತಂದರೆ ಅದು ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಅವ್ರ ಬಗ್ಗೆ. ಇವತ್ತು ಅವರಿಲ್ಲ ಅನ್ನೋದೊಂದು ವಿಷಯ ಸತ್ಯ. ಆದರೂ ಅವ್ರು ಬಿಟ್ಟೋದಂಥ ಎಷ್ಟೋ ಒಳ್ಳೆಯ ವಿಷಯಗಳು ಇಲ್ಲಿ ಅವ್ರ ಮನೆ ತುಂಬಿ ತುಳ್ಕಾಡ್ತಿದೆ. ಇವಾಗ ನನ್ನಂಥವ್ರು ಎಷ್ಟೋ ಜನಗಳಿಗೆ ಅವರು ಬಂದು ಇನ್ಸ್ಪಿರೇಷನ್ ಆಗಿದ್ದಾರೆ ಇನ್ನು ಮುಂದೆನೂ. ಸೊ ಈ ಒಂದು ನಷ್ಟ, ಈ ಒಂದು ನೋವನ್ನು ತಡ್ಕೊಳ್ಳೋದಕ್ಕೆ ಅವ್ರ ಫ್ಯಾಮಿಲಿಗೆ ದೇವರು ಆ ಒಂದು ಶಕ್ತಿ ಕೊಡಲಿ, ನಮಗೂ ಆ ಶಕ್ತಿ ಕೊಡಲಿ, ಇಡೀ ಕರ್ನಾಟಕ ಜನತೆಗೂ ಆ ಶಕ್ತಿ ಕೊಡಲಿ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ಶಿ ಈಸ್ ಎ ರೇರ್ ಒಂಥರ ರೇರ್ ಮಾಡೆಲ್ ಅಂತಾರಲ್ಲ, ಆ ಥರ ಶಿ ಈಸ್ ಒನ್ ಎಕ್ಸ್ಕ್ಲೂಸಿವ್ ಲೇಡಿ. ಮತ್ತು ಸರೋಜಮ್ಮನಂಥವ್ರು ನಾವು ನೋಡೋಕ್ಕಾಗಲ್ಲ. ಐ ರಿಯಲಿ ಮಿಸ್